ಹೈದರಾಬಾದ್ ಮಹಾನಗರದಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿನಲ್ಲಿ ಪ್ರಸಾದ್ ವಿಲ್ಲಾ ಇರುತ್ತದೆ. ಆಧುನಿಕ ನಗರದಲ್ಲಿದ್ದರೂ ಮನೆ ಯಜಮಾಂತಿಯಾದ ಶಾರದಳಿಂದ ಆ ಮನೆಯಲ್ಲಿ ಹಳೆ ಕಾಲದ ಪದ್ಧತಿಗಳು, ಕ್ರಮಶಿಕ್ಷಣೆ ಇನ್ನೂ ನಡೆಯುತ್ತಾನೆ ಇರುತ್ತದೆ. ಆಕೆಯ ಗಂಡ ಪ್ರಸಾದ್ ಒಬ್ಬ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್. ಈ ದಂಪತಿಗಳ 3 ಮಕ್ಕಳು ರಮೇಶ್, ಸುರೇಶ್, ಅರುಣ್. ಇವರು ಸಾಫ್ಟ್ವೇರ್ ಮಾರ್ಕೆಟಿಂಗ್ ರಂಗದಲ್ಲಿ ಸ್ಥಿರಪಟ್ಟರೂ ಅವರಿಗೆ ಒಂದು ವಿಚಿತ್ರವಾದ ಜಿಪುಣತನದ ಅಭ್ಯಾಸವಿರುತ್ತದೆ. ಅವರ ಹೆಂಡತಿಯರು ಅನಾಮಿಕಾ, ಅವನಿ, ಅಂಜಲಿ ಮಾತ್ರ ನಗರದಲ್ಲಿ ಬೀದಿ ಕೊನೆಯಲ್ಲಿರುವ ಪಾನಿಪುರಿ ಗಾಡಿಯನ್ನು ಹೆಚ್ಚಾಗಿ ಇಷ್ಟಪಡ್ತಾ ಇದ್ರು. ಗಂಡರ ಉಳಿತಾಯದ ಮಂತ್ರದಿಂದ ತಪ್ಪಿಸಿಕೊಂಡು ಆ ಪಾನಿಪುರಿ ಕೋರಿಕೆಯನ್ನು ತೀರಿಸಿಕೊಳ್ಳಲಿಕ್ಕೆ ಈ 3 ಸೊಸೆಯರು ಅವರ ಗಂಡಂದಿರ ಜೇಬಿನಿಂದ ಕಳ್ಳತನ ಮಾಡ್ತಾ ಇರ್ತಾರೆ. ಒಂದು ದಿನ ಬೆಳಿಗ್ಗೆ ಶಾರದಳ ಮನೆಯಲ್ಲಿ ಹಾಲ್ ಅಲ್ಲಿ ಎಲ್ಲರೂ ಹಡಾವುಡಿಯಿಂದಿರ್ತಾರೆ. ಗಂಡಂದಿರು ಆಫೀಸ್ ಹೋಗಲಿಕ್ಕೆ ರೆಡಿ ಆಗ್ತಾ ಇರ್ತಾರೆ. ಹೆಂಡತಿಯರು ಅಡಿಗೆ ಮನೆಯಲ್ಲಿ ಟಿಫಿನ್ ರೆಡಿ ಮಾಡ್ತಾ ಇರ್ತಾರೆ. ಶಾರದಾ ಸೋಫಾದಲ್ಲಿ ಕೂತ್ಕೊಂಡು ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ಪ್ರಸಾದ್ ಪೇಪರ್ ಓದ್ತಾ ಇರ್ತಾನೆ. ಅನಾಮಿಕಾ, ನನ್ನ ವ್ಯಾಲೆಟ್ ಅಲ್ಲಿ ನಿನ್ನೆ ಟೇಬಲ್ ಮೇಲೆ ಇಟ್ಟಿದ್ದೆ ಅಲ್ಲ, ಅಲ್ಲೇ ಇದೆ ನೋಡ್ರಿ. ನಿಮ್ಮ ವ್ಯಾಲೆಟ್ಗೆ ಕಾಲೇನು ಬಂದಿಲ್ವಲ್ಲ ನಡ್ಕೊಂಡು ಹೋಗೋದಕ್ಕೆ? ಅಮ್ಮೋ, ಈ ದಿನ ಶೇರ್ ಮಾರ್ಕೆಟ್ ಬಿದ್ದೋಗಿದೆ. ಅಪ್ಪ, ಈ ತಿಂಗಳು ಖರ್ಚು ಕಡಿಮೆ ಮಾಡಬೇಕು. ಅರೆ, ಈಗಾಗ್ಲೇ ನಾವು ಗಾಳಿ ಕುಡ್ಕೊಂಡು ಬದುಕ್ತಾ ಇದೀವೋ, ಇನ್ನು ಕಡಿಮೆ ಮಾಡೋದಕ್ಕೆ ಏನಿದೆ? ಅಂಜಲಿ, ಟಿಫಿನ್ ಅಲ್ಲಿ ಚಟ್ನಿ ಎಷ್ಟೊಂದು ಯಾಕೆ ಹೆಚ್ಚಾಗಿ ಹಾಕಿದ್ಯಾ? ಕಡಲೆ ಬೀಜದ ರೇಟ್ ಹೆಚ್ಚಾಗಿದೆ ಅಂತ ಗೊತ್ತಿಲ್ವಾ? ನೀವ್ ಹೇಳಿದ್ದೀರಾ ಅಂತ ಕಡಲೆ ಬೀಜ ಕಡಿಮೆ ಮಾಡಿ ನೀರೇ ಹೆಚ್ಚಾಗಿ ಹಾಕಿದೀನ್ರಿ. ಎಲ್ಲ ಹೋಟೆಲ್ ಸಾಂಬಾರ್ ತರ ಇರುತ್ತೆ, ತಿನ್ನಿ ಎಂದು ಅಂಜಲಿ ಅರುಣನ್ಗೆ ಪ್ಲೇಟ್ ಕೊಟ್ಟು ಮತ್ತೆ ಅಡುಗೆ ಮನೆಗೆ ಹೋಗುತ್ತಾಳೆ. ಏನೋ ಅರುಣು, ಹೆಂಡತಿ ಚಟ್ನಿ ಹೆಚ್ಚಾಗಿ ಹಾಕಿದಾಳೆ ಅಂತ ಆಳ್ತಾ ಇದ್ಯಾ? ತಿನ್ನೋ ತಿಂಡಿ ಹತ್ರ ಕೂಡ ಲೆಕ್ಕ ಏನೋ? ಅದಲ್ಲ ಅಮ್ಮ, ಉಳಿತಾಯ ಮುಖ್ಯ ಅಲ್ವಾ? ಬರೋ ತಿಂಗಳಿಂದ ನಾವು ಹೊರಗಡೆ ಫುಡ್ ನಿಜಕ್ಕೂ ತಿನ್ಬಾರ್ದು, ಮನೇಲಿ ಮಾಡಿದ್ದೆ ತಿನ್ಬೇಕು. ಹಾಗೆ ಅನ್ನುತ್ತಲೇ ಅಡುಗೆ ಮನೆಯಲ್ಲಿರುವ 3 ಸೊಸೆಯರು ಈ ಮಾತನ್ನು ಕೇಳಿ ಒಂದೇ ಸಲಕ್ಕೆ ಬೆಜ್ಜಿ ಬೀಳುತ್ತಾರೆ. ಸೌಟು ಕೆಳಗೆ ಬೀಳುತ್ತದೆ. ಇನ್ನು ಗಂಡಂದಿರು ಆಫೀಸ್ಗೆ ಹೋಗ್ತಾರೆ. ಕೇಳಿಸ್ತೀನಿ ಅವನಿ, ಹೊರಗಡೆ ಫುಡ್ ಬಂದಂತೆ. ನನ್ ಪಾನಿಪುರಿ ಆಸೆ ಮೇಲೆ ನೀರ್ ಚೆಲ್ದ. ಅಕ್ಕ, ಈಗಾಗ್ಲೇ 1 ತಿಂಗಳಾಯ್ತು ಪಾನಿಪುರಿ ಮುಖ ನೋಡಿ. ನಿನ್ನೆ ರಾತ್ರಿ ಕನಸಲ್ಲಿ ಕೂಡ ಆಲೂಗಡ್ಡೆ ಕನಸೇ ಬಂತು. ಅಕ್ಕ, ನನ್ಗಂತೂ ಆ ಪಾನಿಪುರಿ ಅಂಗಡಿಯವನ ಶಬ್ದ ನನ್ನ ಕಿವಿನಲ್ಲೇ ರಿಂಗ್ ಅಂತ ಇದೆ ಅಕ್ಕ. ಇನ್ಮೇಲೆ ಏನು ಲಾಭವಿಲ್ಲ. ಅವ್ರು ಕೊಟ್ರೆ ನಾವು ತಿನ್ನೋದೇನಲ್ಲ, ನಾವೇ ದಾರಿನ ಹುಡುಕಬೇಕು. ಈ ದಿನ ಮಧ್ಯಾಹ್ನ ಅರ್ಜೆಂಟ್ ಮೀಟಿಂಗ್ ಇಟ್ಕೊಳ್ಳೋಣ. ಹೀಗಿರುವಾಗ ಮಧ್ಯಾಹ್ನ 2 ಗಂಟೆಯ ಸಮಯದಲ್ಲಿ ಶಾರದಾ ನಿದ್ರೆ ಹೋಗುತ್ತಾಳೆ. ಪ್ರಸಾದ್ ಟಿವಿ ನೋಡುತ್ತಾ ನಿದ್ರೆಯೊಳಗೆ ಜಾರುತ್ತಾನೆ. 3 ಸೊಸೆಯರು ಅನಾಮಿಕಳ ರೂಮಿನಲ್ಲಿ ಸೇರುತ್ತಾರೆ. ಫ್ಯಾನ್ ಶಬ್ದ ಬಿಟ್ಟು ಮನೆಯೆಲ್ಲ ನಿಶ್ಶಬ್ದವಾಗಿರುತ್ತದೆ. ಮೆಲ್ಲಗೆ ಮಾತಾಡಿ, ಆಪರೇಷನ್ ಸ್ಪೈಸಿ ಪಾನಿ ಶುರು ಮಾಡೋಣ. ಅಕ್ಕ, ನನ್ಗೆ ಯಾಕೋ ಭಯವಾಗ್ತಾ ಇದೆ. ಅತ್ತೆಗೆ ತಿಳಿದ್ರೆ ನಮ್ಮನ್ನ ಪಚ್ಚಡಿ ಮಾಡಿಬಿಡ್ತಾಳೆ. ನೀನು ಬಾಯಿ ಮುಚ್ಕೊಳ್ಳೆ, ತಿನ್ನುವಾಗ ಮಾತ್ರ ಯಾವ ಭಯನೂ ಇರಲ್ಲ ನಿಂಗೆ. ಅಕ್ಕ, ನಿಜಕ್ಕೂ ಪ್ಲಾನ್ ಏನು ಹೇಳು? ದುಡ್ಡು ಎಲ್ಲಿಂದ ಬರುತ್ತೆ? ನಮ್ಮ ಗಂಡಂದ್ರು ನಮಗ್ ಕೊಡೋದಿಲ್ಲ, ಆದ್ರೆ ಅವ್ರ ಜೇಬಿದೆ ಅಲ್ಲ. ಅಂದ್ರೆ ಕಳ್ಳತನನಾ? ಅಂಜಲಿ, ಅದನ್ನ ಕಳ್ಳತನ ಅನ್ನಲ್ಲ, ದಾಂಪತ್ಯ ಹಕ್ಕು ಅಂತಾರೆ. ಅವರು ಸಂಪಾದಿಸೋದು ನಮ್ಗಾಗಿನೇ ಅಲ್ವಾ? ನಾವು ಡೈರೆಕ್ಟ್ ಆಗಿ ಕೇಳಿದ್ರೆ ಕೊಡಲ್ಲ, ಅದಕ್ಕೆ ಇಂಡೈರೆಕ್ಟ್ ಆಗಿ ತಗೋತಾ ಇದೀವಿ. ಕರೆಕ್ಟ್ ಅಕ್ಕ. ಸುರೇಶ್ ನೆನ್ನೆನೆ 2,000 ರೂಪಾಯಿ ಡ್ರಾ ಮಾಡಿದ. ಅದ್ರೊಳಗಿಂದ ಒಂದು 200 ತೆಗೆದ್ರೆ ಅವನಿಗೆ ಗೊತ್ತಾಗಲ್ವಲ್ಲ? ಕೇಳ್ರಿ, ಪಕ್ಕದ ಬೀದಿಯಲ್ಲಿ ಮಂಜುಬಾಯಿ ಪಾನಿಪುರಿ ಹೊಸದಾಗಿ ಓಪನ್ ಮಾಡಿದ್ದಾನೆ. ಅಲ್ಲಿ ಪಾನಿಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತೆ. ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತಂತೆ. ಈ ದಿನ ಸಾಯಂಕಾಲ 5 ಗಂಟೆಗೆ ನಮ್ಮ ಟಾರ್ಗೆಟ್. ಮತ್ತೆ ಅತ್ತೆಗೆ ಏನ್ ಹೇಳ್ತೀವಿ? ಗುಡಿಗೆ ಹೋಗ್ತಾ ಇದೀವಿ ಅಂತ ಹೇಳೋಣ. ಪ್ರಸಾದಕ್ಕಾಗಿ ಅಂತ ಡಬ್ಬ ಕೂಡ ತಗೊಂಡ್ ಹೋಗೋಣ. ಆ ಡಬ್ಬದಲ್ಲಿ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ತರೋಣ. ಬೇಡ, ಅಲ್ಲೇ ತಿಂದ್ಬಿಡೋಣ. ಮನೆಗೆ ತಂದ್ರೆ ಆ ವಾಸನೆಗೆ ಸಿಕ್ಕಾಕೋತೀವಿ. ಸರಿ ಅಕ್ಕ, ಮತ್ತೆ ದುಡ್ಡು ಯಾವಾಗ ತೆಗಿಯಂತ್ಯಾ? ಅವರು ಸಾಯಂಕಾಲ ಆಫೀಸಿಂದ ಬಂದ್ಮೇಲೆ ಫ್ರೆಶ್ ಆಗೋದಕ್ಕೆ ಬಾತ್ರೂಮ್ಗೆ ಹೋಗ್ತಾರಲ್ಲ, ಅದೇ ನಮಗೆ ಸರಿಯಾದ ಸಮಯ. ಒಬ್ಬೊಬ್ಬರು ಕನಿಷ್ಠ 100 ರೂಪಾಯಿ ಆದ್ರೂ ಶೇಖರಿಸಬೇಕು. ಮಿಷನ್ ಸ್ಟಾರ್ಟ್. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಸಾಯಂಕಾಲ 5:15 ಗಂಟೆಯ ಸಮಯದಲ್ಲಿ ರಮೇಶ್, ಸುರೇಶ್, ಅರುಣ್ ಆಫೀಸ್ನಿಂದ ಸುಸ್ತಾಗಿ ಬರುತ್ತಾರೆ. ಅವರವರ ರೂಮಿಗೆ ಅವರು ಹೋಗುತ್ತಾರೆ. ರಮೇಶ್ ಅನಾಮಿಕಳ ಹತ್ರ, ಹಬ್ಬ, ಈ ದಿನ ಆಫೀಸಲ್ಲಿ ಫುಲ್ ವರ್ಕು, ತುಂಬಾ ಸುಸ್ತಾಗ್ತಾ ಇದೆ. ಚೆನ್ನಾಗಿರೋ ಒಂದು ಟೀ ತಗೊಂಡ್ಬರ್ತೀಯಾ? ಅಯ್ಯೋ, ಹಾಗೆ ರೀ, ಟೀ ಹಾಕಿ ಘಾಟಾಗಿ ಮಾಡ್ತೀನಿ, ನೀವು ಹೋಗಿ ಫ್ರೆಶ್ ಆಗಿ. ಆಗ ರಮೇಶ್ ಬಾತ್ರೂಮ್ ಒಳಗೆ ಹೋಗುತ್ತಲೇ ಅನಾಮಿಕಾ ಚಕಚಕ ಶರ್ಟ್ ಜೇಬನ್ನು ಹುಡುಕಲಿಕ್ಕೆ ಶುರು ಮಾಡ್ತಾಳೆ. ಪರ್ಸು ಸಿಗುತ್ತದೆ. 500, 200, 100. ಓಕೆ, ಒಂದು 200 ತೆಗಿಯೋಣ. ಮತ್ತೆ ಹೆಚ್ಚು ದುಡ್ಡು ತಗೊಂಡ್ರೆ ಡೌಟ್ ಬರುತ್ತೆ. ಸಾರಿ ರಮೇಶ್, ಇದು ನನ್ನ ಆತ್ಮಶಾಂತಿಗಾಗಿ.
ಎಂದು ಅನ್ನುತ್ತಾ 200 ರೂಪಾಯಿ ನೋಟನ್ನು ತೆಗೆದುಕೊಂಡು ಪರ್ಸ್ ಯಥಾವಿಧಿಯಾಗಿ ಇಟ್ಟು ಅಡಿಗೆ ಮನೆಗೆ ಓಡಿ ಹೋಗುತ್ತಾಳೆ. ಆ ನಂತರ ಅವನಿ ರೂಮಿನಲ್ಲಿ ಸುರೇಶ್ ಅವನಿ ಹತ್ರ ಹೀಗಂತಾನೆ, ಅವನಿ, ನನ್ನ ಬ್ಲೂ ಕಲರ್ ಟಿ ಶರ್ಟ್ ಅಲ್ಲಿ ಅಲ್ಮಾರದಲ್ಲಿದೆ ನೋಡಿ. ಅದನ್ನು ಕೇಳಿದ ನಂತರ ಸುರೇಶ್ ಅಲ್ಮಾರಿ ಕಡೆಗೆ ತಿರುಗುತ್ತಲೇ ಅವನಿ ಪ್ಯಾಂಟ್ ಜೇಬಲ್ಲಿ ಕೈ ಇಡುತ್ತಾಳೆ. ಚಿಲ್ಲರೆ ಶಬ್ದ ಬರುತ್ತದೆ. ಸುರೇಶ್ ಹಿಂದಕ್ಕೆ ತಿರುಗಿ, ಆ ಸೌಂಡ್ ಏನು? ಅದು ನಿಮ್ಮ ಪ್ಯಾಂಟ್ ಅಲ್ಲಿ ಏನೋ ಚುಚ್ಚಿದ ಹಾಗೆ ಇರುತ್ತೇನೋ ಅಂತ ನೋಡ್ತಾ ಇದ್ದೆ. ಕೀ ಚೈನ್ ಆಗಿರುತ್ತೆ ಬಿಡಿ. ಓಹೋ, ಸರಿ ಸರಿ, ಬೇಗ ಟೀ ತಗೊಂಬ. ಹಾಗೆಂದು ಸುರೇಶ್ ಬಾತ್ರೂಮ್ ಒಳಗೆ ಹೋಗುತ್ತಾನೆ. ಅವನಿ ಉಸಿರೆಳೆದುಕೊಂಡು ಜೇಬಿನಿಂದ ಒಂದು 100 ರೂಪಾಯಿ ನೋಟು, 2 50 ರೂಪಾಯಿ ನೋಟನ್ನ ತೆಗೆಯುತ್ತಾಳೆ. ಅಮ್ಮಯ್ಯ, ಮಿಷನ್ ಸಕ್ಸಸ್. ಆ ನಂತರ ಅಂಜಲಿ ರೂಮಿನಲ್ಲಿ, ಅರುಣ್ ಇನ್ನು ಸೋಫಾದಲ್ಲಿ ಕೂತ್ಕೊಂಡು ಲೆಕ್ಕ ಹಾಕೋತಾ ಇರ್ತಾನೆ. ಅಂಜಲಿ ಪಕ್ಕದಲ್ಲೇ ನಿಂತಿರುತ್ತಾಳೆ. ಈ ದಿನ ಪೆಟ್ರೋಲ್ಗೆ 150 ರೂಪಾಯಿ, ಲಂಚ್ಗೆ 80 ರೂಪಾಯಿ, ಟೀಗೆ 20 ರೂಪಾಯಿ, ಎಲ್ಲ 250. ನನ್ನ ಹತ್ರ ಬೆಳಿಗ್ಗೆ 500 ರೂಪಾಯಿ ಇದ್ದಿತ್ತಲ್ಲ, ಇನ್ನು 250 ಇರಬೇಕು. ಹಾಗೆ ಅಂದುಕೊಳ್ಳುತ್ತಾ ಅರುಣ್ ಪರ್ಸ್ ತೆಗೆದು ಲೆಕ್ಕ ಮಾಡುತ್ತಾ ಇರುವಾಗ ಫೋನ್ ಮೊಳಗುತ್ತದೆ. ಫೋನ್ ಲಿಫ್ಟ್ ಮಾಡಿ ಮಾತನಾಡುತ್ತಾ ಪಕ್ಕಕ್ಕೆ ಹೋಗುತ್ತಾನೆ. ಪರ್ಸು ಸೋಫಾದ ಮೇಲೆ ಬಿಡುತ್ತಾನೆ. ಅಂಜಲಿ ಆ ಕಡೆ ಈ ಕಡೆ ನೋಡಿ ಇದೇ ಚಾನ್ಸು ಎಂದು ಅಂದುಕೊಳ್ಳುತ್ತಲೇ ಬೆಕ್ಕಿನ ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಪರ್ಸ್ ಇಂದ ದುಡ್ಡನ್ನು ತೆಗೀಲಿಕ್ಕೆ ಹೋಗುತ್ತಾಳೆ. ಇಷ್ಟರಲ್ಲಿ ಅರುಣ್ ಹಿಂದಕ್ಕೆ ತಿರುಗುತ್ತಾನೆ. ಸರಿ ಬಾಸ್, ನಾಳೆ ಕಳಿಸ್ತೀನಿ ಎಂದು ಫೋನ್ ಕಟ್ ಮಾಡಿ ಆ ನಂತರ ಅಂಜಲಿಯನ್ನು ನೋಡಿ, ಏನ್ ಮಾಡ್ತಾ ಇದೀಯ ಇಲ್ಲಿ? ಸೊಳ್ಳೆ ಇದ್ರೆ ಸಾಯಿಸ್ತಾ ಇದ್ದೀನಿ. ಆಗ ಪರ್ಸ್ ಮೇಲೆ ಕೈಯಿಂದ ಹೊಡೆದು ಅರುಣನ ಹತ್ರ, ಸತ್ತೋಯ್ತು. ಸರಿ ಬಿಡು, ಕಾಫಿ ತಗೊಂಬಾ. ಹಾಗೆ ಅನ್ನುತ್ತಲೇ ಅರುಣ್ ಮತ್ತೆ ಫೋನ್ ಅಲ್ಲಿ ಬಿಸಿ ಆಗುತ್ತಾನೆ. ಅಂಜಲಿ ಟಕ್ ಅಂತ 200 ರೂಪಾಯಿ ತೆಗೆದುಕೊಂಡು ಓಡಿ ಹೋಗುತ್ತಾಳೆ. ಹಾಗಿರುವಾಗ ಸಾಯಂಕಾಲ 6 ಗಂಟೆ ಸಮಯದಲ್ಲಿ 3 ಸೊಸೆಯರು ಚೆನ್ನಾಗಿ ಸೀರೆ ಉಟ್ಕೊಂಡು ಕೈಯಲ್ಲಿ ಪೂಜಾ ಸಾಮಗ್ರಿ ಬುಟ್ಟಿ ಹಿಡಿದುಕೊಂಡು ಹಾಲ್ಗೆ ಬರುತ್ತಾರೆ. ಏನ್ರೇ, ಎಲ್ಲಿಗೆ ಇಷ್ಟು ಅಂದವಾಗಿ ತಯಾರಾಗಿದ್ದೀರಾ? ಅತ್ತೆ, ಈ ದಿನ ಶುಕ್ರವಾರ ಅಲ್ವಾ, ಗುಡಿಗೆ ಹೋಗ್ತಾ ಇದೀವಿ. ಮಾವಯ್ಯನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅರ್ಚನೆ ಮಾಡ್ಸೋಣ ಅಂತ. ನೋಡಿದ್ಯಾ ಶಾರದಾ, ಸೊಸೆಯರಿಗೆ ನನ್ ಮೇಲೆ ಎಷ್ಟೊಂದು ಪ್ರೇಮ. ಹೋಗ್ ಬನ್ರಮ್ಮ, ಕತ್ತಲಾಗೋ ಮೊದ್ಲೇ ಬಂದ್ಬಿಡಿ. ಹಾಗೆ ಮಾವಯ್ಯ, ಪ್ರಸಾದ ಕೂಡ ತಗೊಂಡ್ಬರ್ತೀವಿ. ಜಾಗೃತಿಯಾಗಿ ಹೋಗಿ. ಆ ಗುಡಿ ಹತ್ರ ಕೋತಿಗಳು ಹೆಚ್ಚಾಗಿರುತ್ತೆ. ನಿಮ್ ಕೈಯಲ್ಲಿ ಏನಾದ್ರೂ ತಿನ್ನೋದಿದ್ರೆ ಎಳ್ಕೊಂತವೆ. ಅಂಜಲಿ ಆಗ ಟಕ್ ಅಂತ ಬಾಯಿ ಜಾರಿ, ನಮ್ಮ ಕೈಯಲ್ಲಿ ಪಾನಿಪುರಿ ಇಲ್ವಲ್ಲ ಅತ್ತೆ. ಅನಾಮಿಕಾ ಅಂಜಲಿ ಕಾಲನ್ನು ತೊಳಿತಾಳೆ. ಅಂದ್ರೆ ಪ್ರಸಾದ ಡಬ್ಬದಲ್ಲಿ ಪಾನಿಪುರಿ ಇರಲ್ಲ ಅಂತ ಅವಳ ಉದ್ದೇಶ. ಬರ್ತೀವತ್ತೆ. ಹಾಗೆ ಅನ್ನುತ್ತಲೇ 3 ಗಬಗಬಾ ಹೊರಗೆ ಬರುತ್ತಾರೆ. ಗೇಟ್ ದಾಟುತ್ತಲೇ ಉಸಿರೆಳೆದುಕೊಳ್ಳುತ್ತಾರೆ. ಹಾಗೆ ಅವರು ಮಂಜು ಪಾನಿಪುರಿ ಗಾಡಿ ಹತ್ರಕ್ಕೆ ಹೋಗುತ್ತಲೇ ಪಾನಿಪುರಿ ಗಾಡಿ ಹತ್ರ ಜನ ಕಿಟಕಿಟ ಆಡ್ತಾ ಇರ್ತಾರೆ. ವಾಸನೆ ಗಾಳಿಯಲ್ಲಿ ಗುಮ್ಮಂತ ಇರುತ್ತದೆ. 3 ಸಸ್ಯರು ಒಬ್ಬರನ್ನೊಬ್ಬರು ತಳ್ಳಿಕೊಂಡು ಮುಂದಕ್ಕೆ ಹೋಗುತ್ತಾರೆ. ಬನ್ನಿ ಮೇಡಮ್, ಏನ್ ಬೇಕು? ಭಯ್ಯ, ನಮ್ಗೆ ಹೆಚ್ಚು ಟೈಮ್ ಇಲ್ಲ, ಅರ್ಜೆಂಟ್ ಆಗಿ 3 ಪ್ಲೇಟ್ ಕಟ್ಬಿಡು. ಅಲ್ಲ, ಈಗಲೇ ತಿಂತೀವಿ, ಸ್ಪೈಸಿಯಾಗಿ ಮಾಡು. ಭಯ್ಯ, ನನ್ ಪ್ಲೇಟ್ ಅಲ್ಲಿ ಈರುಳ್ಳಿ ಹೆಚ್ಚಾಕು, ಕೊತ್ತಂಬರಿ ಕೂಡ. ನನಗೆ ಸ್ವೀಟ್ ಚಟ್ನಿ ಸ್ವಲ್ಪ ಹಾಕಯ್ಯ, ಆದ್ರೆ ಖಾರ ಕೂಡ ಬೇಕು. ಹಾಗೆ ಅನ್ನುತ್ತಾ ಅವರು ಪ್ಲೇಟ್ ಅನ್ನು ತೆಗೆದುಕೊಳ್ಳುತ್ತಾರೆ. ಮೊದಲ ಪೋರಿ ಬಾಯಲ್ಲಿಡುತ್ತಲೇ 3 ಕಣ್ಣಿನಲ್ಲಿಯೂ ಆನಂದ ಬೆಳಗುತ್ತದೆ. ಏನ್ ಟೇಸ್ಟಪ್ಪ, ಈ ಹುಳಿ, ಈ ಖಾರ. ನನ್ನ ಜನ್ಮ ಧನ್ಯವಾಗಿ ಹೋಯ್ತು. ಆ ಮನೆಯಲ್ಲಿ ರಮೇಶ್ ಹೇಳೋ ಸಪ್ಪನೆ ಮಾತಿಗಿಂತ ಈ ಪಾನಿಪುರಿ 1000 ಪಾಲು ಬೆಟರ್. ನಿಜನೇ ಅಕ್ಕ, ಸುರೇಶನ್ಗಿಂತ ಟೇಸ್ಟ್ ಯಾವತ್ತಿಗೂ ಗೊತ್ತಿಲ್ಲ. ಅವನು ಯಾವಾಗ್ಲೂ ಬೇಳೆ ಸಾರಿಗೆ ಪರಿಮಿತ. ಭಯ್ಯ, ಇನ್ನೊಂದ್ ಪ್ಲೇಟ್. ಅಕ್ಕ, ಮೆಲ್ಲಗೆ ತಿನ್ನಿ, ಗಂಟ್ಲಲ್ಲಿ ಸಿಕ್ಕಾಕೊಳ್ಳಿ ಬಿಡೆ, ಸತ್ರು ಪರವಾಗಿಲ್ಲ. ಅಷ್ಟೇ ಹೊರತು ಪಾನಿಪುರಿ ತಿಂತ ಸಾವು ಬೇಕು ಅಯ್ಯ. ಈಗ ದಹಿ ಪುರಿ ಕೊಡು, ಆಮೇಲೆ ಮಸಾಲ ಪುರಿ. ಹಾಗೆ ಅನ್ನುತ್ತಾ ಅವರು ಪೈಪೋಟಿ ಇಟ್ಟು ತಿನ್ನುತ್ತಾರೆ. ಒಂದು ಪಕ್ಕದಲ್ಲಿ ನಗು, ಇನ್ನೊಂದು ಪಕ್ಕದಲ್ಲಿ ಖಾರದಿಂದ ಬರೋ ಉಸು ಶಬ್ದ. ಅಕ್ಕ, ನಾವು ಕಳ್ಳತನ ಮಾಡಿದ ದುಡ್ಡಿನಲ್ಲಿ ಇನ್ನೂ 300 ರೂಪಾಯಿ ಉಳಿದಿದೆ. ಏನ್ ಮಾಡೋಣ? ನಾಳೆ ಮತ್ತೆ ಬರೋಣ. ಈ ದುಡ್ಡು ಆಗುವವರೆಗೂ ನಮ್ಗೆ ಹಬ್ಬನೇ. ಹೀಗಿರುವಾಗ ಇದೇ ಸಮಯದಲ್ಲಿ ಮತ್ತೊಂದು ಕಡೆ ಶಾರದಳ ಮನೆಯಲ್ಲಿ ಹಾಲ್ನಲ್ಲಿ 3 ಮಕ್ಕಳು ಟೆನ್ಷನ್ ನಲ್ಲಿ ಇರ್ತಾರೆ. ಶಾರದಾ ಪ್ರಸಾದ್ ಕೂಡ ಅಲ್ಲಿರುತ್ತಾರೆ. ಅಮ್ಮ, ನನ್ನ ಪರ್ಸಲ್ಲಿ 200 ರೂಪಾಯಿ ಕಡಿಮೆ ಆಗಿದೆ. ನಾನು ಬೆಳಿಗ್ಗೆನೆ ಲೆಕ್ಕ ನೋಡ್ಕೊಂಡಿದ್ದೆ. ಅಣ್ಣಯ್ಯ, ನನ್ ಪ್ಯಾಂಟ್ ಜೇಬಿಂದ ಕೂಡ 200 ರೂಪಾಯಿ ಮಾಯವಾಗಿದೆ. ಅವನ ಮೇಲೆ ಡೌಟ್ ಮಾಡಕ್ಕಾಗಲ್ಲ, ಅವಳು ಬಹಳ ಅಮಾಯಕಿ. ನನ್ ಪರಿಸ್ಥಿತಿ ಮತ್ತಷ್ಟು ಘೋರ. ಲೆಕ್ಕದ ಪ್ರಕಾರ ಇರಬೇಕಾದ ದುಡ್ಡಲ್ಲಿ 200 ರೂಪಾಯಿ ಗ್ಯಾಪ್ ಬರ್ತಾ ಇದೆ. ಅಂಜಲಿ ಸೊಳ್ಳೆನ ಸಾಯಿಸ್ತಾ ಇದ್ದೀನಿ ಅಂದ್ಲು, ಆದ್ರೆ ದುಡ್ಡು ಕೂಡ ಸತ್ ಹೋದಾಗಿದೆ. ಏನು ನಿಮ್ ಗಲಾಟೆ? ಮನೇಲಿ ಕಳ್ರು ಬಂದ್ರ ಏನು? ಕಳ್ರು ಹೊರಗಿಂದ ಬರ್ಲಿಲ್ಲ, ಮನೆಯಲ್ಲೇ ಇದ್ದಾರೆ. ಇರ್ರಿ, ಅವ್ರ ಕೆಲ್ಸ ಮಾಡಿಸ್ತೇನೆ. ಇಷ್ಟರಲ್ಲಿ ಅನಾಮಿಕಳ ಫೋನ್ ಮನೆಯಲ್ಲೇ ಮರೆತು ಹೋಗಿರುತ್ತಾಳೆ. ಅದಕ್ಕೆ ಮೆಸೇಜ್ ಬರುತ್ತೆ. ಸುರೇಶ್ ಫೋನ್ ಅನ್ನು ತೆಗೆದು ನೋಡುತ್ತಾನೆ, ಶಾಕ್ ಆಗುತ್ತಾನೆ. ಅಮ್ಮ, ಅನಾಮಿಕಾತ್ಗೆ ಫೋನ್ಗೆ ಮೆಸೇಜ್ ಬಂದಿದೆ. ಮೆಸೇಜ್ ಅಲ್ಲಿ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಮಂಜು ಪಾನಿಪುರಿ, ನಿಮ್ಮ ಬಿಲ್ 300 ರೂಪಾಯಿ ಅಂತ ಇದೆ.
ಅಂದ್ರೆ ನಮ್ಮ ದುಡ್ಡಿನಿಂದ ಅವರು ಪಾನಿಪುರಿ ಪಾರ್ಟಿ ಮಾಡ್ಕೋತಾ ಇದ್ದಾರಾ? ಗುಡಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಪಾನಿಪುರಿ ಗಾಡಿ ಹತ್ರ ಹೋಗಿದ್ದಾರಾ? ಎಷ್ಟು ಧೈರ್ಯ ಇವರಿಗೆ! ನಿಲ್ಲಿ, ನಾನೇ ಹೋಗಿ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೋತೀನಿ, ನೀವು ಇಲ್ಲೇ ರೀ ಎಂದು ಶಾರದಾ ಅವರ ಹತ್ರಕ್ಕೆ ಹೊರಡುತ್ತಾಳೆ. ಅಕ್ಕ, ಹೊಟ್ಟೆ ತುಂಬ ಹೋಯ್ತು, ಆದ್ರೆ ಮನಸ್ಸೇ ತುಂಬಿಲ್ಲ. ಹೌದು, ನಿಜಕ್ಕೂ ಗಂಡಸರ ಹತ್ರ ದುಡ್ಡು ಹೊಡೆದು ಈ ತರ ಎಂಜಾಯ್ ಮಾಡೋದಲ್ಲಿರೋ ಕಿಕ್ಕೆ ಬೇರೆ ಅಪ್ಪ. ಕರೆಕ್ಟು, ಅವರೇನೋ ಅಲ್ಲಿ ಟಿವಿ ಸೀರಿಯಲ್ಸ್ ನೋಡ್ತಾ ಕೂತಿರ್ತಾರೆ, ನಾವು ಇಲ್ಲಿ ರಾಣಿ ಹಾಗೆ ತಿಂತಾ ಇದ್ದೀವಿ. ಆಗಲೇ ಹಿಂದ್ಗಡೆಯಿಂದ ಒಂದು ಗಂಭೀರವಾದ ಗಂಟಲು ಕೇಳಿಸುತ್ತೆ. ಹೌದಮ್ಮ, ರಾಣಿ ಹಾಗೆ ತಿಂತಾ ಇದ್ದೀರಾ, ಆದ್ರೆ ಬಿಲ್ಲು ಮಾತ್ರ ರಾಜರ ಜೇಬಿನಿಂದ ಕಟ್ತಾ ಇದ್ದೀರಾ. ಅದನ್ನು ಕೇಳುತ್ತಲೇ ಮೂವರು ಸೊಸೆರು ಒಂದೇ ಸಲಕ್ಕೆ ಹಿಂದಕ್ಕೆ ತಿರುಗಿ ನೋಡುತ್ತಾರೆ. ಶಾರದಾ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತಿರ್ತಾಳೆ. ಮೂವರು ನಡುಗುತ್ತಾ ಅತ್ತೆ ಎಂದು ಭಯದಿಂದ ನೋಡ್ತಾರೆ. ಏನ್ರೇ, ಅತ್ತೆ ಇಲ್ಲ ಬತ್ತೆ ಇಲ್ಲ? ಗುಡಿ ಅಂದ್ರೆ ಇದೇನಾ? ದೇವ್ರಂದ್ರೆ ಈ ಪಾನಿಪುರಿ ಅವನ? ಪ್ರಸಾದ ಅಂದ್ರೆ ಈ ಮಸಾಲೆ ಪುರಿನಾ? ಅಂದ್ರೆ ಅತ್ತೆ, ಅದು ಹೊಟ್ಟೆಲಿ ಗ್ಯಾಸ್ ಇದ್ರೆ ಪಾನಿಪುರಿ ತಿಂದ್ರೆ ಕಡಿಮೆ ಆಗುತ್ತೆ ಅಂತ. ಓಹೋ, ಡಾಕ್ಟರ್ ಹೇಳಿದ್ರ? ಮತ್ತೆ ಅದಕ್ಕೆ ದುಡ್ಡು ನನ್ನ ಮಕ್ಕಳ ಜೇಬಿನಿಂದ ಯಾಕೆ ಬಂತಮ್ಮ? ಕ್ಷಮಿಸ್ಬಿಡಿ ಅತ್ತೆ, ತಿನ್ಬೇಕು ಅನ್ಸ್ತು, ಆದ್ರೆ ಕೇಳಿದ್ರೆ ನೀವು ಕೊಡಲ್ಲ ಅಂತ. ಏನಯ್ಯ ಮಂಜು, ಇವ್ರೆಷ್ಟು ತಿಂದ್ರು? 300 ರೂಪಾಯಿ ಮೇಡಮ್, ತುಂಬಾ ಚೆನ್ನಾಗಿ ತಿಂದ್ರು. ಸರಿ, ಇನ್ನೊಂದು 3 ಪ್ಲೇಟ್ ಕಟ್ಟು, ಸ್ಪೈಸಿಯಾಗಿ ಮಾಡು. ಹಾಗೆ ಅನ್ನುತ್ತಲೇ ಮೂವರು ಸೊಸೆರು ಶಾಕ್ ಆಗಿ ನೋಡ್ತಾರೆ. ಅತ್ತೆ, ನೀವು ನಮ್ಮನ್ನು ಹೊಡೆಯಲ್ವಾ? ಹೊಡೆಯೋದಕ್ಕೆ ಬಂದೆ, ಆದ್ರೆ ಈ ವಾಸನೆ ನೋಡಿದ್ಮೇಲೆ ನನ್ ಕೂಡ ತಿನ್ಬೇಕು ಅನ್ನಿಸ್ತಾ ಇದೆಯೇ. ನಿಮ್ಮ ಮಾವಯ್ಯ ಕೂಡ ಹೀಗೆ ಜಿಪುಣ. ನನಗೆ ಪಾನಿಪುರಿ ಅಂದ್ರೆ ಪ್ರಾಣ ಅಂತ ಗೊತ್ತಿದ್ದು ಕೂಡ ತಿಂಗಳಿಗೆ ಒಂದೇ ಸಲ ಕೊಡಿಸ್ತಾ ಇದ್ದ. ನಿಮ್ಮ ಕಷ್ಟ ನನ್ಗೇನೋ ಅರ್ಥವಾಯ್ತು ಈಗ. ಹಾಗೆ ಅಂದುಕೊಳ್ಳುತ್ತಾ ಶಾರದಾ ಒಂದು ಪೂರಿ ತೆಗೆದುಕೊಂಡು ಬಾಯಲ್ಲಿ ಹಾಕೊತ್ತಾಳೆ. ಅಬ್ಬಾ, ಸೂಪರ್ ಆಗಿದೆ, ನಿಮ್ಮ ಸೆಲೆಕ್ಷನ್ ಬಲೆಯಾಗಿದೆ ಸೊಸೆ ಅಂದ್ರೆ. ಥ್ಯಾಂಕ್ಸ್ ಅತ್ತೆ, ಆದ್ರೆ ಒಂದು ಕಂಡೀಷನ್, ಇನ್ನು ಯಾವತ್ತು ಕಳ್ಳತನ ಏನು ಮಾಡಬೇಡಿ. ತಿನ್ಬೇಕು ಅನ್ಸಿದ್ರೆ ನನ್ನನ್ನೇ ಕೇಳಿ, ಇಲ್ಲ ಅಂದ್ರೆ ನಿಮ್ಮ ಗಂಡನ್ರನ್ನ ಗಟ್ಟಿಯಾಗಿ ನಿಲ್ಸಿ ಕೇಳಿ. ಭಯಪಟ್ರೆ ಗುಲಾಮರಾಗಿ ಹೋಗ್ತೀರಮ್ಮ, ಭಯಪಡಿಸಿದ್ರೆ ರಾಣಿ ಆಗ್ತೀರಾ. ಅರ್ಥವಾಯ್ತಾ? ಅರ್ಥವಾಯ್ತು ಅತ್ತೆ. ಇನ್ನು ಶಾರದಾ ಪಾನಿಪುರಿ ತಿನ್ನುತ್ತಾ ಅವರ ಮೂವರ ಜೊತೆ ಸೆಲ್ಫಿ ತೆಗೆಯುತ್ತಾಳೆ. ಬನ್ರಿ, ಈಗ ಮನೆಗೆ ಹೋಗಿ ಆ ಮೂವರು ಜಿಪುಣರಿಗೆ ಕೂಡ ಪಾರ್ಸೆಲ್ ಕೊಡೋಣ. ಅವರು ಕೂಡ ರುಚಿ ನೋಡಿದ್ರೆ ನಾಳೆಯಿಂದ ಅವರೇ ನಿಮ್ಮನ್ನು ಕರ್ಕೊಂಡ್ ಬರ್ತಾರೆ. ಹಾಗೆ ಅಂದುಕೊಳ್ಳುತ್ತಾ ಎಲ್ಲರೂ ಮನೆಗೆ ಸೇರುತ್ತಾರೆ. ಅತ್ತೆ ಮೂವರು ಸೊಸೆರ ಜೊತೆ ನಗುತ್ತಾ ಬರುವುದನ್ನು ನೋಡಿ ಮಕ್ಕಳು ಆಶ್ಚರ್ಯ ಹೋಗುತ್ತಾರೆ. ಅಮ್ಮ, ನೀನು ಅವ್ರನ್ನ ಬೈತೀಯ ಅನ್ಕೊಂಡ್ರೆ ನಗ್ತಾ ಯಾಕೆ ಬರ್ತಾ ಇದೀಯಾ? ತಗೊಳ್ರೋ, ನಿಮ್ಗಾಗಿ ಸ್ಪೆಷಲ್ ಗಿಫ್ಟ್. ಹಾಗೆ ಎಂದು ಪಾನಿಪುರಿ ಪ್ಯಾಕೆಟ್ ಅನ್ನ ಟೇಬಲ್ ಮೇಲೆ ಇಡುತ್ತಾಳೆ. ಪಾನಿಪುರಿನಾ? ಹೌದು, ನಿಮ್ಮ ಹೆಂಡತಿಯರು ಮಾಡಿದ್ದು ತಪ್ಪಲ್ಲ, ನಿಮ್ಮ ಜಿಪುಣತನವೇ ತಪ್ಪು. ಅವರಿಗೆ ಬೇಕಾದ ಚಿಕ್ಕ ಚಿಕ್ಕ ಆಸೆನ ಕೂಡ ತೀರಿಸಲಾಗದೆ ಇದ್ರೆ ಅವರು ಇನ್ನೇನ್ ಮಾಡ್ತಾರೆ? ಮತ್ತೆ ಈಗ್ಲಾದ್ರೂ ಬದಲಾಗ್ರೋ. ಸಂಪಾದನೆ ಬಚ್ಚಿಡೋದಕ್ಕೆ ಅಲ್ವಲ್ಲ, ಕುಟುಂಬದ ಜೊತೆ ಆನಂದದಿಂದ ಕಳೆಯೋದಕ್ಕೆ ಕೂಡ. ಕರೆಕ್ಟ್ ಆಗಿ ಹೇಳ್ದೆ ಶಾರದಾ. ಬನ್ರೋ, ಎಲ್ರು ಸೇರಿ ತಿನ್ನೋಣ. ಅರೆ, ಇದು ಬಲಿಯಾಗಿದೆ ಅಂಜಲಿ, ನಾಳೆಯಿಂದ ನಾವು ದಿನ ಬಿಟ್ಟು ದಿನ ಅಲ್ಲೇ ತಿನ್ನೋಣ. ನಿಜವಾಗಿನಾ? ಐ ಲವ್ ಯು ರೀ. ಆ ಮಾತಿಗೆ ಎಲ್ಲರೂ ನಗುತ್ತಾರೆ. ಹಾಗೆ ಶಾರದಳ ಮನೆಯಲ್ಲಿ ಯಾವ ಜಗಳವೂ ಇಲ್ಲದೆ ಪ್ರಶಾಂತವಾಗಿ ಪಾನಿಪುರಿ ತಿನ್ನುತ್ತಾ ಆ ದಿನ ಕಳೆಯುತ್ತಾರೆ. ಆ ದಿನದಿಂದ ಅವರ ಕುಟುಂಬ ಸುಖ ಸಂತೋಷದಿಂದಿರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಕೃಷ್ಣಾಪುರ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ದಂಪತಿಗಳಿರ್ತಾ ಇದ್ರು. ಅವರಿಗೆ 3 ಮಕ್ಕಳು. ದೊಡ್ಡವನು ರಮೇಶ್, ಎರಡನೇವನು ಸುರೇಶ್, ಮೂರನೇವನು ಅರುಣ್. ಈ 3 ಪಟ್ಟಣದಲ್ಲಿ ಸ್ಥಿರಪಟ್ಟು ಅಲ್ಲಿಯೇ ಅನಾಮಿಕಾ, ಅವನಿ, ಅಂಜಲಿಯರನ್ನು ಮದುವೆ ಮಾಡಿಕೊಂಡಿರುತ್ತಾರೆ. ಹಬ್ಬದ ರಜೆಗೆ 3 ಮಕ್ಕಳು ತಮ್ಮ ಹೆಂಡತಿಯರ ಜೊತೆ ಸೇರಿ ಹಳ್ಳಿಗೆ ಬರುತ್ತಾರೆ. ಕೃಷ್ಣಾಪುರದಲ್ಲಿರುವ ಶಾರದಾ ಹಂಚಿನ ಮನೆಯಲ್ಲಿ ಬೆಳಿಗ್ಗೆ 6 ಗಂಟೆ ಸಮಯದಲ್ಲಿ ಹಿತ್ತಲಿನಲ್ಲಿ ಒಲೆ ಬೆಳಗಿಸುತ್ತಾಳೆ. ಸುತ್ತಲೂ ಹಚ್ಚನೆಯ ಮರ, ಪಕ್ಷಿಗಳ ಕಿಲಕಿಲ ಕಲರವದ ಮಧ್ಯೆ ಒಲೆಯಿಂದ ಬರುವ ಕಪ್ಪನೆಯ ಹೊಗೆ ಆಕಾಶಕ್ಕೆ ಎಗರುತ್ತದೆ. ಏನೇ ಶಾರದಾ, ಸೊಸೆಯರು 3 ಪಟ್ಟಣದಿಂದ ಬಂದಿದ್ದಾರಲ್ಲ, ಅವರಿಗೆ ನಮ್ಮ ಹಳ್ಳಿ ಅಡಿಗೆ ಅಭ್ಯಾಸವಿರುತ್ತಾ? ಏನಾದ್ರೂ ಟಿಫಿನ್ ಹೊರಗಿಂದ ತರ್ಸೋಣವಾ? ಅವರು ಅಲ್ಲಿ ಇಡ್ಲಿ ದೋಸೆ ಕೂಡ ಹೋಟೆಲಿಂದ ತರಿಸ್ಕೋತಾರಂತೆ. ನಮ್ಮ ಸೌದೆ ಒಲೆ ರುಚಿ ಅವರಿಗೆ ಹಿಡಿಸುತ್ತೋ ಇಲ್ವೋ ಅಂತ ನಂಗೆ ಅನುಮಾನ. ಏನು ಅಂದ್ರೆ ಹೊರಗಡೆ ತಿಂಡಿ ತಿಂದು ಅವರ ಆರೋಗ್ಯ ಹಾಳಾಗಿ ಹೋಗುತ್ತೆ. ಅದಕ್ಕೆ ಅವರು ಯಾವಾಗ್ಲೂ ನೀರಸವಾಗಿರ್ತಾರೆ. ನನ್ನ ಸೊಸೆಯರಿಗೆ ಈ ಸಲ ನಿಜವಾದ ಹಳ್ಳಿ ರುಚಿನ ತೋರಿಸ್ತೀನಿ. ರಸಾಯನಗಳಿಲ್ಲದನ್ನು ನಾವು ಮಾಡಿಕೊಟ್ರೆ ಆ ರುಚಿಗೆ ಅವರು ಫಿದಾ ಆಗಿ ಹೋಗ್ತಾರೆ. ನೀವು ನೋಡಿ, ಅವರು ಬೆರಳು ಕೂಡ ಚಿಪ್ಪ ಹಾಗೆ ಮಾಡ್ತೀನಿ. ಮತ್ತೆ ಪಟ್ಟಣಕ್ಕೆ ಹೋದ ಮೇಲೆ ನಮ್ಮ ಅಡಿಗೆನೇ ನೆನಪು ಮಾಡ್ಕೋತಾರೆ. ಆಗಲೇ ಅವನಿ, ಅನಾಮಿಕಾ, ಅಂಜಲಿ ನಿದ್ರೆ ಕಣ್ಣಿನಿಂದ ನಿಧಾನವಾಗಿ ಹಾಲ್ಗೆ ಬರುತ್ತಾರೆ. ಹಿತ್ತಲಿನಲ್ಲಿ ಒಲೆ ಉರಿಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಗುಡ್ ಮಾರ್ನಿಂಗ್ ಅತ್ತೆ, ಆಗ್ಲೇ ಇದು ಏನ್ ಮಾಡ್ತಾ ಇದ್ದೀರಾ? ನಾವೇ ಕಾಫಿ ಮಾಡೋಣ ಅನ್ಕೊಂಡ್ವಿ, ಆದ್ರೆ ಹೊಗೆ ಏನತ್ತೆ?
ಕಣ್ಣಿಗೆ ಹೋದ್ರೆ ಉರಿಯುತ್ತಲ್ಲ. ಹೌದು ಅತ್ತೆ, ಗ್ಯಾಸ್ ಸ್ಟವ್ ಎಲ್ಲಿದೆ? ನಮ್ಮ ಮನೆಯಲ್ಲಂತೂ ಆಟೋಮೆಟಿಕ್ ಸೆನ್ಸಾರ್ ಸ್ಟವ್ ಇದೆ. ಜಸ್ಟ್ ಬಟನ್ ಒತ್ತಿದ್ರೆ ಸಾಕು. ಇಲ್ಲಿ ಎಲ್ಲ ಹೊಗೆಯಾಗಿದೆ, ನನ್ನ ಸ್ಕಿನ್ ಹಾಳಾಗಿ ಹೋಗುತ್ತೆ ಏನೋ ಅಂತ ಭಯವಾಗ್ತಾ ಇದೆ. ಅತ್ತೆ, ನಾನು ಆನ್ಲೈನ್ ಅಲ್ಲಿ ನೋಡ್ದೆ, ಬೆಳಿಗ್ಗೆನೆ ಓಟ್ಸ್ ಇಲ್ಲ ಸ್ಮೂತಿ ಕುಡಿದ್ರೆ ಹೆಲ್ತ್ಗೆ ತುಂಬಾ ಒಳ್ಳೇದಂತೆ, ಬಾಡಿ ಡಿಟಾಕ್ಸ್ ಆಗುತ್ತೆ. ಇಲ್ಲಿ ಅಂತದ್ದು ಸಿಕ್ಕತ್ತಾ? ಇಲ್ಲ ಅಂದ್ರೆ ನಾನು ತಂದ್ಕೊಂಡ ಪ್ಯಾಕೆಟ್ಸ್ ಇದೆ, ಅದು ತಿಂತೀನಿ. ಅಮ್ಮ ಅಂಜಲಿ, ನೋಟ್ಸು ಇಲ್ಲ ಸ್ಮೂತಿನೂ ಇಲ್ಲ, ಆದ್ರೆ ನಿಮ್ಮ ಆರೋಗ್ಯನ್ನು ಹೆಚ್ಚಿಸುವ ಅಮೃತವಿದೆ. ಮಾವಯ್ಯ ತಂದ ಎಮ್ಮೆ ಹಾಲು, ನಮ್ಮ ಹೊಲದಲ್ಲಿ ಬೆಳೆಯುವ ಧಾನ್ಯದ ಮುಂದೆ ನಿಮ್ಮ ಸ್ಮೂತಿ ಏನಕ್ಕೂ ಕೆಲ್ಸಕ್ಕೆ ಬರಲ್ಲಮ್ಮ. ಅನಾಮಿಕಾ, ನೀನ್ ಹೋಗಿ ಆ ಕವರ್ ತಗೊಂಬ. ಅವನಿ, ನೀನು ಮಜ್ಜಿಗೆ ಪಾತ್ರೆ ತಗೊಂಬ. ಅಂಜಲಿ, ನೀನು ಸ್ವಲ್ಪ ರಾಗಿ ಹಿಟ್ಟು ತಗೊಂಡಿಡು. ಈ ದಿನ ನಿಮಗೆ ಹಳ್ಳಿಯ ಪವರ್ ಏನೋ ತೋರಿಸ್ತೀನಿ. ಏನಮ್ಮ ಸೊಸೆಯರಿಗಾಗ್ಲೇ ಕೆಲ್ಸ ಒಪ್ಸಿದ್ಯಾ? ಅವರು ಪಟ್ಟಣದಲ್ಲಿ ನಿಜಕ್ಕೂ ಅಡಿಗೆ ಮನೆ ಕೂಡ ಹೋಗಿಲ್ಲ, ಇಲ್ಲಿ ಕಷ್ಟಪಡ್ತಾರೋ ಏನೋ ನೋಡು. ಡ್ಯೂಟಿ ಅಲ್ಲೋ ಮಗನೇ, ಅವರಿಗೆ ನಮ್ಮ ಆಚಾರ ಕಲಿಸ್ತಾ ಇದ್ದೀನಿ. ಕಾಯ ಕಷ್ಟ ಮಾಡುವವರಿಗೆ ರೋಗಗಳು ಬರಲ್ಲ, ನೀರಸೂ ಆಗಲ್ಲ. ಅಮ್ಮ ಸೊಸೆಂದ್ರೆ, ಈ ದಿನ ನಿಮ್ಮೆಲ್ಲರಿಗೂ ರಾಗಿ ಮುದ್ದೆ ಬಸ್ಸಾರು ಮಾಡಿ ತಿನ್ನಿಸ್ತೀನಿ. ಇದ್ರ ಮುಂದೆ ದಿನವೆಲ್ಲ ನಿಜಕ್ಕೂ ಹಸುವೆನೇ ಆಗೋದಿಲ್ಲ. ರಾಗಿ ಮುದ್ದೆನಾ? ಅದು ಹೇಗಿರುತ್ತೆ ಅತ್ತೆ? ನೋಡೋದಿಕ್ಕೇನೋ ಮುದ್ದೆ ಆಗಿದೆ, ಬಹಳ ಗಟ್ಟಿಯಾಗಿರುತ್ತಾ? ನಿಜಕ್ಕೂ ಹೇಗೆ ತಿನ್ಬೇಕು ಅಂತ ಕೂಡ ನಮಗ್ ಗೊತ್ತಿಲ್ಲ. ಗಟ್ಟಿಯಾಗಿರುತ್ತಮ್ಮ, ಗಟ್ಟಿತನದ ಕೊಡುತ್ತೆ. ಪಟ್ಟಣದಲ್ಲಿ ನೀವು ತಿನ್ನುವ ಪಿಜ್ಜಾ ಬರ್ಗರ್ಗಿಂತ ಆರೋಗ್ಯಕ್ಕೆ ಒಳ್ಳೇದ್ ಮಾಡುತ್ತೆ. ಅದ್ರಲ್ಲೂ ಸ್ವಲ್ಪ ಬೆಣ್ಣೆ ಹಾಕಿ ತಿಂದ್ರೆ ಅದು ಕೊಡುವ ಬಲನೇ ಬೇರೆ. ಬನ್ನಿ, ನಾನು ಹೇಗೆ ಮಾಡ್ತೀನೋ ತೋರಿಸ್ತೀನಿ. ಹಾಗೆ ಶಾರದಳ ಮಾತಿಗೆ ಸೊಸೆಯರು ಮೂವರು ಆಶ್ಚರ್ಯದಿಂದ ನೋಡುತ್ತಾ ಕುತ್ಕೋತಾರೆ. ಶಾರದಾ ಒಲೆ ಮೇಲೆ ಹೆಸರಿಟ್ಟು ಎಷ್ಟೋ ಸಾನೆಯಿಂದ ರಾಗಿ ಹಿಟ್ಟನ್ನು ಕಲಿಸುತ್ತಾ ಉಂಡೆ ಕಟ್ಟದ ಹಾಗೆ ಮುದ್ದೆಯನ್ನು ತಯಾರು ಮಾಡುತ್ತಾಳೆ. ಆ ಬಿಸಿ ರಾಗಿ ಮುದ್ದೆಯಿಂದ ಬರುವ ಮಣ್ಣಿನ ವಾಸನೆ ಸೌದೆ ಒಲೆಯ ಕಮ್ಮದನ ಮನೆಯೆಲ್ಲ ವ್ಯಾಪಿಸುತ್ತದೆ. ಅದನ್ನು ನೋಡ್ತಾ ಇದ್ರೆ ಏನೋ ಹೊಸ ಅನುಭೂತಿ ಆಗುತ್ತದೆ. ಅಮ್ಮೋ, ಈ ವಾಸನೆ ನೋಡ್ತಾ ಇದ್ರೆ ನಂಗೆ ಹಸುವಾಗ್ತಾ ಇದೆ. ಅವನಿ, ಪಟ್ಟಣದಲ್ಲಿ ನೀನು ಮಾಡುವ ಕಾರ್ನ್ ಫ್ಲೆಕ್ಸ್ ಇಂತ ಇದು ಚೆನ್ನಾಗಿದೆ ಅಲ್ಲ? ಆ ಗಮ್ಮಂತ ವಾಸನೆ ನೋಡು, ಎಷ್ಟು ಚೆನ್ನಾಗಿದೆಯೋ. ನೋಡೋದಕ್ಕೆ ಚೆನ್ನಾಗಿದೆ ಸುರೇಶ್, ಅದ್ರ ಟೇಸ್ಟ್ ಹೇಗಿರುತ್ತೋ, ಅದು ಗಂಟ್ಲಲ್ಲಿ ಇಳಿಯುತ್ತೋ ಇಲ್ಲೋ ಅಂತ ಭಯವಾಗ್ತಾ ಇದೆ. ಆ ಹಸಿ ಸಾರು ಅಂದ್ರೆ ಏನತ್ತೆ? ಅದು ಕೂಡ ಅಡಿಗೆ ಮಾಡದೆ ಕೊಡ್ತೀರಾ? ಅಮ್ಮ ಅವನಿ, ಹುಣಸೆ ಹಣ್ಣಿನ ರಸದಲ್ಲಿ ಹಸಿ ಮೆಣಸಿನಕಾಯಿ ಸುಟ್ಟು ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಮಾಡುವುದರ ಮುಂದೆ ಯಾವ ರುಚಿ ಕೂಡ ಕೆಲಸಕ್ಕೆ ಬರಲ್ಲಮ್ಮ. ಇದನ್ನ ಕುಡಿದರೆ ಶೀತ ಕೆಮ್ಮಿ ಎಲ್ಲ ಮಠ ಮಾಯವಾಗಿ ಹೋಗುತ್ತೆ. ಇಲ್ಲೋಡಿ, ಎಲ್ರು ಕುತ್ಕೊಳ್ಳಿ. ಅನಾಮಿಕಾ, ನೀನು ಮುತ್ತುಕದ ಎಲೆ ತಗೊಂಬ. ಹಾಗೆ ಅಂದುಕೊಂಡು ಎಲ್ಲರೂ ಊಟಕ್ಕೆ ಕುತ್ಕೋತಾರೆ. ಶಾರದಾ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿ ಮಧ್ಯದಲ್ಲಿ ಚಿಕ್ಕ ತೂತವನ್ನು ಮಾಡಿ ಅದರಲ್ಲಿ ಸ್ವಚ್ಛವಾದ ತುಪ್ಪ ಹಾಕಿ ಪಕ್ಕದಲ್ಲಿ ಹಸಿ ಸಾರು ಹಾಕುತ್ತಾಳೆ. ಆ ಬಿಸಿಗೆ ತುಪ್ಪ ಕರಗಿ ಮುದ್ದೆಗೆ ಅಂಟುಕೊಳ್ತಾ ಇದ್ರೆ ಅದನ್ನು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ಅಂಜಲಿ, ಭಯಪಡದೆ ಒಂದು ಮುದ್ದೆ ತಿಂದು ನೋಡು. ನಮ್ಮ ಅಮ್ಮನ ಕೈ ಅಡುಗೆ ಅಂದ್ರೆ ಊರೆಲ್ಲ ಕ್ಯೂ ಕಟ್ತಾರೆ. ನೀನು ತಿಂದ ಮೇಲೆ ಪಟ್ನಕ್ ಹೋದ್ರು ಇದೇ ಬೇಕು ಅಂತ್ಯಾ? ವಾವ್ ಅತ್ತೆ, ಇದು ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಆ ಹಸಿ ಸಾರಿನಲ್ಲಿ ಬರುವ ಹುಳಿ ಖಾರ ರಾಗಿ ಮುದ್ದೆ ಜೊತೆ ಸೇರಿದ್ರೆ ಎಷ್ಟು ಟೇಸ್ಟಿ ಆಗಿದೆಯೋ. ನಾನೇನೋ ಸಪ್ಪೆಯಾಗಿರುತ್ತೆ ಅನ್ಕೊಂಡೆ, ಆದ್ರೆ ಬಹಳ ಸ್ಪೈಸಿಯಾಗಿ ಗಮ್ ಅಂತ ಇದೆ. ನಿಜಾನೇ ಅತ್ತೆ, ನಾವು ಡೈಟಿಂಗ್ ಅಂತ ಹೇಳಿ ಸರಿಯಾಗಿ ಊಟನೇ ಮಾಡ್ತಾ ಇರ್ಲಿಲ್ಲ. 0 ಸೈಜ್ಗಾಗಿ ಹೊಟ್ಟೆ ಓಡಿಸ್ಕೊತಾ ಇದ್ವಿ. ಆದ್ರೆ ಇದನ್ನ ತಿಂದ್ರೆ ಹೊಟ್ಟೆ ತುಂಬಿದ ಹಾಗೆ ಮನಸ್ಸು ಪ್ರಶಾಂತವಾಗಿದೆ. ಆ ತುಪ್ಪದ ವಾಸನೆ ಅಂತಂದ್ರು ಅದ್ಭುತ. ಅದು ನಮ್ಮ ಹಳ್ಳಿ ಅಡುಗೆ ಅಂತಂದ್ರೆ ತಿನ್ನೋದಂದ್ರೆ ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ, ಪ್ರಾಣಕ್ಕೆ ತೃಪ್ತಿ ಕೊಡ್ಬೇಕು. ಇನ್ನು ಮಧ್ಯಾಹ್ನಕ್ಕೆ ನಾಟಿ ಕೋಳಿ ಸಾರು ವಡೆಗಳು ಮಾಡಿಡ್ತೀನಿ. ನಮ್ಮ ಹಿತ್ತಲಿನ ಕೋಳಿ ಕೋದಿ ಫ್ರೆಶ್ ಆಗಿ ಅಡ್ಗೆ ಮಾಡಿದ್ರೆ ಆ ಮಜಾನೇ ಬೇರೆ. ಕೇಳಿದ್ರಮ್ಮ ಸೊಸೆ ಅಂದ್ರೆ, ನಿಮ್ಮತ್ತೆ ನಾಟಿ ಕೋಳಿ ಸಾರು ಮಾಡಿದ್ಲು ಅಂದ್ರೆ ಆ ವಾಸನೆ ಊರಿನ ಕೊನೆವರೆಗೂ ಹೋಗುತ್ತೆ. ಪಕ್ಕದ ಮನೆಯವರು ಕೂಡ ತಟ್ಟೆ ಹಿಡ್ಕೊಂಡು ಬರ್ತಾರೆ. ಈ ದಿನ ಔತಣ ಅದ್ರಿ ಹೋಗುತ್ತೆ. ಅಪ್ಪ, ನಾನು ಈಗ್ಲೇ ಹೋಗಿ ಚಿಕನ್ ತಯಾರಿ ಏರ್ಪಾಟು ನೋಡ್ಕೋತೀನಿ. ಅಮ್ಮ ಹೇಳಿದ ಹಾಗೆ ಎಲ್ಲ ನ್ಯಾಚುರಲ್ ಆಗಿದ್ರೆ ಆ ರುಚಿ ಬರುತ್ತೆ. ಈ ಸಲ ನಮ್ಮ ಮನೆಯಲ್ಲಿಯೇ ದೊಡ್ಡ ಔತಣ ನಡಿಬೇಕು. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಮಧ್ಯಾಹ್ನವಾಗುತ್ತದೆ. ಬಿಸಿಲು ಹೆಚ್ಚಾಗುತ್ತಾ ಇದ್ದರೂ ಶಾರದ ಮಾತ್ರ ಸುಸ್ತಾಗದೆ ಹಿತ್ತಲಿನಲ್ಲಿ ಅರಿವೆ ಕಲ್ಲು ಮುಂದೆ ಕೂತ್ಕೊಂಡು ಮಸಾಲೆ ಅರಿತಾ ಇರ್ತಾಳೆ. ಅನಾಮಿಕಾ ಅವನಿ ಆಕೆ ಪಕ್ಕದಲ್ಲಿ ಕೂತ್ಕೊಂಡು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಅತಿ, ಮಿಕ್ಸಿ ಇದೆ ಅಲ್ವಾ? ಅರವ ಕಲ್ಲಿನಲ್ಲಿ ಯಾಕೆ ರುಬ್ತಾ ಇದ್ದೀರಾ? ಬಹಳ ಟೈಮ್ ವೇಸ್ಟ್ ಅಲ್ವಾ? ಕೈ ನೋವಾಗಲ್ವಾ? ನಮಗಂತೂ ಫುಡ್ ಪ್ರೊಸೆಸರ್ ಇದೆ, ಸೆಕೆಂಡ್ ಅಲ್ಲಿ ಆಗಿ ಹೋಗುತ್ತೆ. ಅಮ್ಮ ಅಂಜಲಿ, ಮಿಕ್ಸಿಲಿ ಬಂದ್ರೆ ಈ ರುಚಿ ಬರಲ್ಲಮ್ಮ, ಅದು ಕೇವಲ ಪುಡಿ ಆಗುತ್ತಷ್ಟೇ. ಈ ಕಲ್ಲಲ್ಲಿ ರುಬ್ಬಿದ ಮಸಾಲೆನಲ್ಲಿ ಎಲ್ಲವೂ ಒಂದಾಗಿ ರಸ ಹೊರಗೆ ಬರುತ್ತೆ. ಆ ಘಾಟು ರುಚಿನೇ ಬೇರೆ. ಪಟ್ಟಣದಲ್ಲಿ ಎಲ್ಲ ಪಾಕೆಟ್ ಪುಡಿ ಉಪಯೋಗಿಸ್ತೀರಾ, ಅದರಲ್ಲಿ ಬಣ್ಣ ಬಿಟ್ಟು ರುಚಿ ಇರೋದಿಲ್ಲ. ಒಂದ್ಸಲ ಈ ಮಸಾಲೆ ವಾಸನೆ ನೋಡು.
ನಿಜನೇ ಅತ್ತೆ, ನಾವು ಬರೀ ಉಪಯೋಗಿಸೋದು ಹಳದಿ ಬಣ್ಣ, ಖಾರದ ಬಣ್ಣ ಮಾತ್ರನೇ. ಇದು ಇಷ್ಟು ಹಸಿಯಾಗಿರ್ಬೇಕಾದ್ರೆ ಇಷ್ಟು ಘಾಟ್ ಆಗಿ ಗಮ್ಮಂತ ಇದೆ, ಏನು ಅಡ್ಗೆಯಲ್ಲಿ ಬಿದ್ರೆ ಹೇಗಿರುತ್ತೋ. ಅತ್ತೆ, ನಾನು ವಡೆ ಮಾಡ್ಲಾ? ನನ್ಗೆ ಹಿಟ್ಟು ಕಲ್ಸೋದು ಕಲಿಸ್ತೀರಾ? ಪಟ್ಟಣದಲ್ಲೇನೋ ನಾನು ರೆಡಿಮೇಡ್ ಹಿಟ್ಟು ತರಿಸ್ತೀನಿ, ಆದ್ರೆ ಈಗ ಸ್ವಯಂ ಆಗಿ ಮಾಡ್ಬೇಕು ಅಂತದೆ. ತಪ್ಪದೆ ಅಮ್ಮ, ಬಾ, ಈ ಹಿಟ್ಟನ್ನ ಹೇಗೆ ರುಬ್ಬೇಕು ತೋರಿಸ್ತೀನಿ. ನೀರು ಹೆಚ್ಚಾಗಬಾರ್ದು, ಪೂರ ಪುಡಿಯಾಗದೆ ಸ್ವಲ್ಪ ತರಗತರಾಗಿ ಇರ್ಬೇಕು. ವಡೆ ಕರಕರ ಅನ್ನತ್ತೆ. ನಿಮ್ಮ ಕೈಯಿಂದ ಹಾಕಿದ್ರೆ ನಿಮ್ಮವನು ಕೂಡ ಸಂತೋಷ ಪಡ್ತಾನೆ. ಹಾಗೆ ಸ್ವಲ್ಪ ಹೊತ್ತಿನ ನಂತರ ಡೈನಿಂಗ್ ಟೇಬಲ್ ಮೇಲೆ ಅಡಿಗೆಗಳೆಲ್ಲ ಸಿದ್ಧವಾಗಿರುತ್ತದೆ. ನಾಟಿ ಕೋಳಿ ಸಾರು ಕೆಂಪಗೆ ಮಿಂಚುತ್ತಾ ಇದ್ದರೆ ಪಕ್ಕದಲ್ಲಿ ಬಿಸಿ ಬಿಸಿ ವಡೆಗಳು, ಬೆಣ್ಣೆ ತೆಗೆದ ಗಟ್ಟಿಯ ಮಜ್ಜಿಗೆ ಇರುತ್ತದೆ. ಹಬ್ಬಾ, ಈ ಕಲರ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಅನಾಮಿಕಾತ್ಗೆ, ನೀನು ಮಾಡಿದ ವಡೆ ತುಂಬಾ ಚೆನ್ನಾಗಿದೆ, ನಿಜವಾಗಿ ಹೋಟೆಲ್ ಸ್ಟೈಲ್ ಅಲ್ಲಿದೆ. ಅತ್ತೆ ಸಲಹೆ ಇದ್ರೆ ಯಾವ ಅಡಿಗೆ ಆದ್ರೂ ಅದ್ಭುತನೇ ಸುರೇಶ್. ಈ ನಾಟಿ ಕೋಳಿ ಸಾರಿನ ಗ್ರೇವಿ ನೋಡು ಎಷ್ಟು ಗಟ್ಟಿಯಾಗಿದೆ. ಅಂಜಲಿ, ನೀನು ಕೂಡ ಡೈಟಿಂಗ್ ಪಕ್ಕದಲ್ಲಿಟ್ಟು ಹೊಟ್ಟೆ ತುಂಬ ತಿನ್ನು. ಅತ್ತೆ, ಈ ನಾಟಿ ಕೋಳಿ ಸಾರಿನಲ್ಲಿರುವ ಮಸಾಲೆ ತುಂಬಾ ಅದ್ಭುತ, ಚೂರುಗಳು ಕೂಡ ತುಂಬಾ ಮೆತ್ತಗೆ ಬೆಂದಿದೆ. ನಾನು ಎಷ್ಟೋ 5 ಸ್ಟಾರ್ ರೆಸ್ಟೋರೆಂಟ್ ಅಲ್ಲಿ ತಿಂದೆ ಹೊರತು ಇಂಥದ್ದು ನ್ಯಾಚುರಲ್ ಟೇಸ್ಟ್ ಅಂತೂ ಎಲ್ಲೂ ನೋಡೇ ಇಲ್ಲ ಅತ್ತೆ. ಈ ರುಚಿ ನನಗೆ ಯಾವತ್ತಿಗೂ ನೆನಪಲ್ಲಿರುತ್ತೆ. ನೋಡಿದ್ರಾ, ಹಳ್ಳಿಯ ತಿಂಡಿ ತಿಂದ್ರೆ ಸೋಮಾರಿತನ ಹೊರಟೋಗುತ್ತೆ. ನೀವು ಪಟ್ಟಣದಲ್ಲಿ ಎಸಿಲಿ ಕೂತ್ಕೊಂಡು ಹೊರಗಡೆ ತಿಂಡಿ ತಿಂದು ಮೈ ಬೆಳೆಸ್ಕೋತಾ ಇದ್ದೀರಿ ಹೊರತು ಬಲವಿಲ್ಲ. ಇಲ್ಲಿ ಒಂದು ದಿನ ತಿಂದ್ರೆ ನಿಮಗೆ ಹೊಸ ಉತ್ಸಾಹ ಬಂತು. ಅದಕ್ಕೆ ಹಳ್ಳಿಯ ಜನರು 100 ವರ್ಷ ಹಾಯಾಗಿ ಬದುಕುತ್ತಾರೆ. ಹೌದು ಅತ್ತೆ, ನಾವು ದಿನಕ್ಕೂ ಎಷ್ಟು ಕ್ಯಾಲರಿ ಅಂತ ಆಪ್ ಅಲ್ಲಿ ಲೆಕ್ಕ ಮಾಡ್ಕೋತೀವಿ, ಆದ್ರೆ ಇಲ್ಲಿ ಆ ಲೆಕ್ಕವೆಲ್ಲ ಏನು ಕೆಲ್ಸಕ್ ಬರಲ್ಲ. ರುಚಿ ಮುಂದೆ, ನಮ್ಮ ಆರೋಗ್ಯದ ಮುಂದೆ ಆ ಕ್ಯಾಲರಿಗಳು ಏನಕ್ಕೂ ಲೆಕ್ಕಕ್ಕಿಲ್ಲ ಅಂತ ಗೊತ್ತಾಯ್ತು. ಈ ಒಂದು ದಿನದ ತಿಂಡಿ ನನ್ನಲ್ಲಿ ಏನೋ ತಿಳಿಯದ ಎನರ್ಜಿ ಬಂದಿದೆ ಅತ್ತೆ. ಶಾರದಾ, ಸೊಸೆಯರೆಲ್ಲರಿಗೂ ನಮ್ಮ ತೋಟದಲ್ಲಿ ಬೆಳೆದ ತಾಜಾ ತರಕಾರಿಗಳು, ನೀನು ಹಾಕಿದ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಕೊಡು, ಅವರು ಹೋಗುವಾಗ ತಗೊಂಡು ಹೋಗ್ತಾರೆ. ಪಟ್ಟಣದಲ್ಲಿ ಸಿಗುವ ಒಣಗಿ ಹೋದ ತರಕಾರಿಗಿಂತ ಇದು ಒಳ್ಳೇದಲ್ವಾ? ಅಪ್ಪ, ನಾವು ಈ ಸಲ ಹೋಗುವಾಗ ಎಲ್ಲ ತಗೊಂಡು ಹೋಗ್ತೀವಿ, ಮುಖ್ಯವಾಗಿ ಅಮ್ಮನ ಕೈ ಉಪ್ಪಿನಕಾಯಿ ಅದಿದ್ರೆ ಸಾಕು, ನಮಗೆ ಅಡಿಗೆ ಕೂಡ ಅಗತ್ಯವಿಲ್ಲ. ಅಮ್ಮ, ಸೊಸೆಂದ್ರೆ, ನಾಳೆ ಬೆಳಿಗ್ಗೆ ನಿಮಗೆ ಉಂಡೆ ಸಜ್ಜಿಗೆ ಎಲ್ಲ ಮಾಡ್ಕೊಡ್ತೀನಿ. ಇದು ಪೂರ್ವಿಕರ ಕಾಲದ ಸ್ವೀಟು, ಅದನ್ನ ತಿಂದ್ರೆ ಮೂಳೆಗಳು ಗಟ್ಟಿಯಾಗುತ್ತೆ. ಡಾಕ್ಟರ್ ಹತ್ರ ಹೋಗಬೇಕಾದ ಕೆಲ್ಸನೇ ಇಲ್ಲ. ಅತ್ತೆ, ನೀವ್ ಇಷ್ಟು ರೀತಿ ಎಷ್ಟೊತ್ತರ ಮಾಡ್ತೀರಾ? ಬೆಳಗಿನ ಜಾವದಿಂದ ಕೆಲಸ ಮಾಡ್ತಾ ಇದ್ದೀರಾ, ನಿಜಕ್ಕೂ ಸುಸ್ತಾಗಲ್ವಾ? ನಿಮ್ಮ ಸಹನೆ ನೋಡ್ತಾ ಇದ್ರೆ ನಮಗೆ ಆಶ್ಚರ್ಯವಾಗುತ್ತೆ. ನಮಗೆ ಈ ಕೆಲಸದಲ್ಲಿ ಆನಂದ ಇದೆ ಅಮ್ಮ. ಸೊಸೆಯರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಅವರು ತಿಂದು ಚೆನ್ನಾಗಿದೆ ಅತ್ತೆ ಅಂತ ಅಂದ್ರೆ ಆ ಬರುವ ತೃಪ್ತಿಯ ಮುಂದೆ ಯಾವತ್ತೂ ಕೆಲ್ಸಕ್ ಬರಲ್ಲ. ಅದೇ ನಮಗೆ ನಿಜವಾದ ವಿಟಮಿನ್. ಹಾಗೆ ಆ 3 ದಿನಗಳು ಶಾರದಾ ತನ್ನ ಹಳ್ಳಿ ಅಡಿಗೆ ಜೊತೆಗೆ ಪಟ್ಟಣದ ಸೊಸೆಯರ ಮನಸ್ಸನ್ನು ಗೆಲ್ಲುತ್ತಾಳೆ. ಆಧುನಿಕ ಆಹಾರಕ್ಕಿಂತ ಅಚ್ಚವಾದ ದೇಸಿ ಅಡಿಗೆಯಲ್ಲಿಯೇ ನಿಜವಾದ ಬಲ, ರುಚಿ ಇರುತ್ತದೆ ಎಂದು ಸೊಸೆಯರು ಗ್ರಹಿಸುತ್ತಾರೆ. ಪಟ್ಟಣದಿಂದ ಬಂದಾಗ ಇರುವ ನೀರಸತನ ಹೋಗಿ ಅವರೀಗ ಬಹಳ ಉತ್ಸಾಹದಿಂದ ಕಾಣಿಸುತ್ತಾರೆ. ಅತ್ತೆ, ನಾನೊಂದು ವಿಷಯ ಕೇಳ, ನೀವು ನಮ್ಮನೆಗೆ ಬರ್ತೀರಾ? ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನೀವು ಈ ಅಡಿಗೆ ಮಾಡಿ ತೋರಿಸ್ಬೇಕು. ಅವರೆಲ್ಲರೂ ಡೈಟಿಂಗ್ ಹೆಸರಿಂದ ಏನ್ ತಿಂತಾ ಇದ್ದಾರೋ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಕೂಡ ಈ ಹಳ್ಳಿಯ ರುಚಿನ ತೋರಿಸ್ಬೇಕು ನೀವು. ತಪ್ಪದೆ ಬರ್ತೀನಮ್ಮ. ಆದ್ರೆ ಪಟ್ಟಣದಲ್ಲಿ ನನಗೆ ಇಂತಹ ರುಬ್ಬಗುಂಡು ಒಲೆ ಬೇಕು. ಆ ಗ್ಯಾಸ್ ಸ್ಟವ್ ಮೇಲೆ ಮಾಡಿದ್ರೆ ರುಚಿ ಬರಲ್ಲಮ್ಮ. ನನ್ನ ರುಚಿ ಬೇಕು ಅಂದ್ರೆ ನನ್ನ ಸ್ಟೈಲ್ ಅಲ್ಲೇ ನಡಿಬೇಕು. ಹಾಗೆ ನಾವು ಈ ಸಲ ಹೋದ್ಮೇಲೆ ನಮ್ಮ ಕಿಚನ್ ನ ಹಾಗೆ ಸೆಟಪ್ ಮಾಡ್ತೀವಿ. ಪಕ್ಕದಲ್ಲಿ ಚಿಕ್ಕ ಒಲೆ ಕೂಡ ಇಟ್ಕೋತೀವಿ. ಅನಾಮಿಕಾ ಅಕ್ಕ, ಏನಂತೀಯ? ಹೌದು ಅವನಿ, ಈ ರಸಾಯನದ ತಿಂಡಿಗಿಂತ ನಮ್ಮ ಅತ್ತೆ ಹೇಳಿದ ಪದ್ಧತಿಗಳೇ ಒಳ್ಳೇದು. ನಾವು ಕೂಡ ನಮ್ಮ ಪದ್ಧತಿಯನ್ನು ಗೌರವಿಸಬೇಕು. ನೋಡಿದ್ಯಾ ಶಾರದಾ, ನಿನ್ನ ಅಡಿಗೆ ಸೊಸೆಯರಲ್ಲಿ ಎಷ್ಟು ಬದಲಾವಣೆ ತಂದಿದ್ಯೋ. ಕೇವಲ ಅಡಿಗೆಯೇ ಅಲ್ಲ, ನಮ್ಮ ಸಂಸ್ಕೃತಿಯನ್ನು ಕೂಡ ಅವರಿಗೆ ರುಚಿ ತೋರಿಸಿದ್ಯಾ. ಸೊಸೆಯರು ನನ್ನ ಮಕ್ಕಳಂತವರು ರೀ. ಅವರಿಗೆ ಒಳ್ಳೆ ಬುದ್ಧಿ, ಒಳ್ಳೆ ಆಹಾರದ ಅಭ್ಯಾಸ ಮಾಡಿಸೋದು ನನ್ನ ಜವಾಬ್ದಾರಿ. ಅವರು ಆರೋಗ್ಯವಾಗಿದ್ರೆ ಅಲ್ವಾ ನಮ್ಮ ವಂಶ ಚೆನ್ನಾಗಿರುತ್ತೆ. ಅಮ್ಮ, ಈ ಟ್ರಿಪ್ ನಮ್ಮನ್ನ ಮತ್ತೆ ಚಿಕ್ಕ ಮಕ್ಕಳನ್ನಾಗಿ ಮಾಡಿದೆ. ಪಟ್ಟಣದಲ್ಲಿರುವ ಒತ್ತಡ ಎಲ್ಲ ಮರ್ತೋದ್ವಿ. ನಿಂಗೆ ಥ್ಯಾಂಕ್ಸ್ ಅಮ್ಮ. ಈ ಥ್ಯಾಂಕ್ಸ್ ಎಲ್ಲ ಬೇಡ ಕಣೋ. ಎಲ್ಲಿದ್ರು ನೀವು ಆರೋಗ್ಯವಾಗಿರಿ. ಪಟ್ಟಣದಲ್ಲಿ ಮೋಜಲ್ಲಿ ಬಿದ್ದು ಆರೋಗ್ಯನ ನಿರ್ಲಕ್ಷ್ಯ ಮಾಡ್ಕೋಬೇಡಿ. ಅದೇ ಕಣೋ ನನಗೆ ಬೇಕಾಗಿದ್ದು. ಇನ್ನು ಆ ರಾತ್ರಿ ಎಲ್ಲರೂ ಸೇರಿ ಮಹಡಿಯ ಮೇಲೆ ಬೆಳದಿಂಗಳಲ್ಲಿ ಕೂತ್ಕೊಂಡು ಶಾರದಾ ಮಾಡಿದ ಗಮ್ ಅನ್ನುವ ಹುಣಸೆಕಾಯಿ ಪುಳಿಯೋಗರೆ ತಿನ್ನುತ್ತಾ ಮಾತುಗಳಾಡ್ತಾ ಇರ್ತಾರೆ. ಕುಟುಂಬವೆಂದರೆ ಕೇವಲ ಜೊತೆಯಾಗಿರುವುದೇ ಅಲ್ಲ, ಜೊತೆಯಾಗಿ ತಿನ್ನುವುದು, ಪ್ರೇಮವನ್ನ ಹಂಚಿಕೊಳ್ಳುವುದು. ಆ 3 ಸೊಸೆಯರಿಗೆ ಕೃಷ್ಣಾಪುರದಲ್ಲಿ ಅರ್ಥವಾಯಿತು. ಪಟ್ಟಣಕ್ಕೆ ಹೋದ ಮೇಲೆ ಕೂಡ ಅವರು ಅತ್ತೆ ಕಲಿಸಿದ ಪದ್ಧತಿಯನ್ನೇ ಅಭ್ಯಾಸ ಮಾಡ್ಕೋಬೇಕು ಎಂದು ವಾರಕ್ಕೆ 1 ಸಲವಾದ್ರೂ ಇಂತಹ ದೇಸಿ ಅಡಿಗೆಯನ್ನು ಮಾಡ್ಕೋಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾರೆ. ಆ 3 ಸೊಸೆಯರು ಪಟ್ಟಣಕ್ಕೆ ಹೋಗುತ್ತಾ ಅತ್ತೆ ಕೊಟ್ಟ ಪ್ರೇಮವನ್ನು, ರುಚಿಯನ್ನು ಮೂಟೆ ಕಟ್ಟಿಕೊಂಡು ಹೋಗುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.